ಸೊ ಈ ಒಂದು ಆ್ಯಪ್ ಏನು ಹೆಲ್ಪ್ ಮಾಡುತ್ತೆ ಅಂದರೆ ನಿಮ್ಮ ಒಂದು ವಾಚ್ ಅವರ್ನ ಕಂಪ್ಲೀಟ್ ಮಾಡಿಕೊಡುತ್ತೆ. ನೀವೇ ಕಂಪ್ಲೀಟ್ ಮಾಡ್ಕೋಬೋದು. ಓಕೆನಾ? ಅಂದರೆ ಒಂದು 20 ಮೆಂಬರ್ಸ್ ವೀಡಿಯೋ ಏನು ನೋಡಿದಾಗ ವಾಚ್ ಅವರ್ ಕೌಂಟ್ ಆಗುತ್ತಲ್ವ, 20 ಜನ ಅಟ್ ಅ ಟೈಮ್ ನಿಮ್ಮ ಒಂದು ವೀಡಿಯೋ ಆನಲ್ಲಿ ಇಡೋ ಹಾಗೆ ಈ ಒಂದು ಆ್ಯಪಲ್ಲಿ ನಾವು ಮಾಡ್ಬೋದು. ಓಕೆನಾ? ಅರ್ಥ ಆಯ್ತಾ? ಇವಾಗ ಎಕ್ಸಾಂಪಲ್ ಹೇಳ್ತೀನಿ. ಇವಾಗ ನಿಮ್ಮದು ಒಂದು ವೀಡಿಯೋ 1 ಗಂಟೆ ಇದೆ ಅಂದ್ಕೊಳ್ಳಿ. ಸೊ ಆ ಒಂದು ವೀಡಿಯೋ ನೀವು ಒಂದು 10 ಮೆಂಬರ್ಸ್ ನೋಡಿದ್ರು ಅಂದ್ಕೊಳ್ಳಿ. 10 ಮೆಂಬರ್ಸ್ ನೋಡಿದರೆ ನಿಮಗೆ 10 ತಾಸು ಅಂದರೆ 10 ಗಂಟೆ. ನಿಮಗೆ 10 ಜನ ಒಂದೊಂದು ಗಂಟೆ ಅಂದರೂ 10 ಗಂಟೆ ಆಗುತ್ತಲ್ವಾ? ಸೊ ಹಾಗೆ 10 ಜನ 10 ಗಂಟೆನ ಕಂಪ್ಲೀಟ್ ಮಾಡಿ ಕೊಡ್ತಾರೆ ನಿಮಗೆ. ಆ್ಯಟ್ ಅ ಟೈಮ್ 10 ಅವರ್ಸ್ ನಿಮಗೆ ವಾಚ್ ಅವರ್ ಕೌಂಟ್ ಆಗುತ್ತೆ. ಗೊತ್ತಾಯ್ತಾ? ಸೊ ಹಾಗಾಗಿ ಅದು ಯಾವ ಆ್ಯಪು, ಹೇಗೆ ಹಾಕೋದು ಎಲ್ಲನೂ ತಿಳಿಸ್ಕೊಡ್ತೀನಿ. ಸೊ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ. ವೀಡಿಯೋ ಸ್ಕಿಪ್ ಮಾಡಿ ನೋಡಿದರೆ 1 ಪಾಯಿಂಟ್ ಮಿಸ್ ಆಯಿತು ಅಂದರೆ ನಿಮಗೆ ಡೌಟ್ ಸ್ಟಾರ್ಟ್ ಆಗಿಬಿಡುತ್ತೆ, ನಿಮಗೆ ಪೂರ್ತಿಯಾಗಿ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ವೀಡಿಯೋ ನೋಡಿ. ಆದಷ್ಟು ಎಲ್ರಿಗೂ ಶೇರ್ ಮಾಡಿ, ಅವ್ರಿಗೆ ಕೂಡ ಈ ಒಂದು ವೀಡಿಯೋ ಹೆಲ್ಪ್ ಆಗುತ್ತೆ. ಓಕೆನಾ? ಇವಾಗ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಪ್ರತಿಯೊಂದನ್ನು ಕರೆಕ್ಟಾಗಿ ಹೇಳ್ಕೊಡ್ತೀನಿ. ಸೊ ನೋಡಿ, ಆಲ್ಮೋಸ್ಟ್ ಎಲ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ. ನನಗೂ ಕೂಡ ಹೆಲ್ಪ್ ಆಗಿದೆ. ಸೊ ಇನ್ನೂ ಕೆಲವೊಂದು ಟಿಪ್ಸ್ ಇದೆ. ಯಾಕಂದರೆ ನಮ್ಮೊಂದು ವೀಡಿಯೋನ ನಾವು ರನ್ ಮಾಡಿದಾಗ ಮಾತ್ರ ಯೂಟ್ಯೂಬ್ ಬೇರೆದವ್ರಿಗೆ ರೆಕಮೆಂಡ್ ಮಾಡ್ತಾರೆ. ಅದಕ್ಕೋಸ್ಕರ ನಾನು ಏನೇನೆಲ್ಲ ಫಾಲೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇನ್ನು ಮುಂದೆ ವೀಡಿಯೋಸ್ ಬರ್ತಾ ಹೋಗುತ್ತೆ. ಸೊ ತಪ್ಪದೆ ನೋಡಿ. ಸೊ ನಿಮಗೂ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತೀನಿ. ಓಕೆನಾ? ಸೊ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡೋಣ. ಅದು ಯಾವ ಆ್ಯಪು, ಹೇಗೆ ಒಂದು ವಾಚ್ ಅವರ್ನ ಕಂಪ್ಲೀಟ್ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ. ಬನ್ನಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ. ಸೊ ಇವತ್ತಿನ ಒಂದು ವೀಡಿಯೋ ತುಂಬ ಯೂಸ್ಫುಲ್ ಆಗಿದೆ ಹೊಸ ಯೂಟ್ಯೂಬರ್ಸ್ಗೆ. ಸೊ ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಸೊ ನಿಮಗೆ 100% ಯೂಸ್ ಆಗುತ್ತೆ. ವೀಡಿಯೋನ ನೋಡಿಬಿಟ್ಟು ನಿಮಗೆ ಆಮೇಲೆ ಯೂಸ್ ಅನಿಸಿದರೆ, ಓಕೆ ಹೆಲ್ಪ್ ಆಗಿದೆ ಅನಿಸಿದರೆ ನನಗೆ ಒಂದು ಪ್ಲೀಸ್ ಲೈಕ್ ಕೊಟ್ಬಿಟ್ಟು ಹೋಗಿ. ಹಾಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಮುಂದೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋನ ನಿಮಗೆ ಒಂದು ಫಸ್ಟ್ ರೀಚ್ ಆಗುತ್ತೆ. ಓಕೆನಾ? ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ವೀಡಿಯೋ ನೋಟಿಫಿಕೇಷನ್ ಬರೋದಿಲ್ಲ, ಆವಾಗ ನಿಮಗೆ ಗೊತ್ತಾಗೋದಿಲ್ಲ. ಓಕೆನಾ? ಸೊ ಹಾಗಾಗಿ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವತ್ತಿನ ಒಂದು ಟಾಪಿಕ್ ಏನಪ್ಪ ಅಂದರೆ, ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋರು, ಸೊ ವ್ಯೂಸ್ ಬರ್ತಾ ಇಲ್ಲ, ವಾಚ್ ಅವರ್ ಕಂಪ್ಲೀಟ್ ಆಗ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಟೆನ್ಷನ್ ಆಗ್ತಾ ಇರ್ತೀರ. ಸೊ ಇದಕ್ಕೆ ಕಾರಣ ಏನಪ್ಪ ಅಂದರೆ, ನಿಮ್ಮ ವೀಡಿಯೋಸು ಇನ್ನೂ ಹೊಸದಾಗಿರುತ್ತೆ, ಬಟ್ ಇಂಪ್ರೆಷನ್ ಹೋಗಿರೋದಿಲ್ಲ. ಸೊ ಹಾಗಾಗಿ ನಿಮ್ಮ ಒಂದು ವೀಡಿಯೋದು ಏನಾಗುತ್ತೆ, ವಾಚ್ ಅವರ್ ಕಂಪ್ಲೀಟ್ ಆಗೋದಿಲ್ಲ. ಸೊ ಮೇಯ್ನಾಗಿ ನಿಮ್ಮ ಒಂದು ವೀಡಿಯೋ ಇಂಪ್ರೆಷನ್ ಜಾಸ್ತಿ ಆದಾಗ ಮಾತ್ರ ಜಾಸ್ತಿ ಜನಕ್ಕೆ ನಿಮ್ಮೊಂದು ವೀಡಿಯೋ ರೀಚ್ ಆಗುತ್ತೆ. ಸೊ ಇಂಪ್ರೆಷನ್ ಹೇಗೆ ಮಾಡೋದು? ನಿಮ್ಮೊಂದು ವೀಡಿಯೋದು ಇಂಪ್ರೆಷನ್ ನೀವೇ ಜಾಸ್ತಿ ಮಾಡ್ಕೋಬೇಕು. ಓಕೆನಾ? ಸೊ ಆ ಒಂದು ವೀಡಿಯೋ ಇಂಪ್ರೆಷನ್ ಜಾಸ್ತಿ ಆದಾಗ, ಅಂದರೆ ನೀವು ವೀಡಿಯೋ ಹಾಕಿದ ತಕ್ಷಣ ನಿಮ್ಮೊಂದು ವೀಡಿಯೋ ಸ್ವಲ್ಪ ಜನ ಆದರೂ ನೋಡಿರಬೇಕು. ಓಕೆನಾ? ಆ ಒಂದು ವೀಡಿಯೋನ ಸಡನ್ನಾಗಿ ಒಂದು 20 ಅಥವಾ ಒಂದು 10 ಮೆಂಬರ್ಸ್ ಆದ್ರೂ ಆ ಒಂದು ವೀಡಿಯೋನ ಅವರು ವಾಚ್ ಮಾಡಿದರೆ ಯೂಟ್ಯೂಬ್ಗೆ ಗೊತ್ತಾಗುತ್ತೆ, ಓಕೆ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದೆ, ಜನ ಇಷ್ಟಪಡ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ ಅಂತ ಬಿಟ್ಟು ಇಂಪ್ರೆಷನ್ ಜಾಸ್ತಿ ಆಗುತ್ತೆ. ನೆಕ್ಸ್ಟು ಬೇರೆದವ್ರಿಗೆ ಕೂಡ ನಿಮ್ಮ ಒಂದು ವೀಡಿಯೋ ರೆಕಮೆಂಡ್ ಮಾಡುತ್ತೆ ಯೂಟ್ಯೂಬ್. ಓಕೆನಾ? ಸೊ ಹಾಗಾಗಿ ನಾವು ಇಂಪ್ರೆಷನ್ನ ಜಾಸ್ತಿ ಮಾಡ್ಕೋಬೇಕು. ಸೊ ಅದಕ್ಕೆ ಏನು ಮಾಡಬೇಕು, ನಮ್ಮ ವೀಡಿಯೋಸ್ನ ನೋಡಬೇಕಲ್ವ ಯಾರಾದರೂ. ಸೊ ಅದಕ್ಕೆ ಏನು ಮಾಡಬೇಕು, ಈ ಒಂದು ವಿಡಿಯೋದಲ್ಲಿ ಅದೇ ಇರೋದು. ಸೊ ಹಾಗಾಗಿ ಒಂದು 2 ಆ್ಯಪ್ ಇದೆ. ಸೊ ಆ್ಯಪ್ ಮುಖಾಂತರ ಸೊ ಗೈಸ್ ಇವಾಗ ನಾವು ಆ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕಂದ್ರೆ, ಸೊ ಇಲ್ಲಿ ಒಂದು 5G ನೆಟ್ ಇರಬೇಕು ನಿಮಗೆ. ಸೊ ನೆಟ್ ಏನಾದರೂ ಸ್ಲೋ ಇದ್ದರೆ ನಿಮಗೂ ಕೂಡ ಈ ಒಂದು ವರ್ಕ್ ಏನಾಗುತ್ತೆ, ಸ್ಲೋ ಆಗುತ್ತೆ. ಸೊ ಹಾಗಾಗಿ ನಿಮ್ಮೊಂದು 5G ನೆಟ್ ವೈಫೈ ಇದ್ದರೆ ವೈಫೈನ ಆನ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೆಟ್ ಪ್ಯಾಕ್ ಹಾಕ್ಕೊಳ್ಳಿ. ಸೊ ಈ ಒಂದು ವೀಡಿಯೋನ ಆನ್ ಮಾಡಬೇಕು ಅಂದರೆ, ಆ್ಯಪ್ನ ಯೂಸ್ ಮಾಡಬೇಕು ಅಂದರೆ, ಆವಾಗ ನಿಮಗೆ ಬೇಗ ಒಂದು ಆ್ಯಪ್ದು ಏನಾಗುತ್ತೆ, ವರ್ಕ್ ಚೆನ್ನಾಗಾಗುತ್ತೆ. ಓಕೆನಾ? ಸೊ ಹಾಗಾಗಿ ಇಲ್ಲಿ ನಾವು ಪ್ಲೇಸ್ಟೋರ್ನ ಓಪನ್ ಮಾಡೋಣ. ಸೊ ಪ್ಲೇಸ್ಟೋರ್ ಓಪನ್ ಮಾಡಿಬಿಟ್ಟು ಇಲ್ಲಿ ನೀವು ಫಸ್ಟ್ ಏನು ಮಾಡಬೇಕಂದ್ರೆ, ಇಲ್ಲಿ ಸರ್ಚ್ ಮಾಡಬೇಕು ಮಲ್ಟಿ ವೀವ್ ಬ್ರೌಸರ್ ಅಂತ ಹೇಳ್ಬಿಟ್ಟು. ಓಕೆನಾ? ಸರ್ಚ್ ಮಾಡಿದರೆ ನಿಮಗೆ ಇಲ್ಲಿ ಮೇಲ್ಗಡೆ ಕಾಣಿಸ್ತಾ ಇದೆ ನೋಡಿ, 2025 ಮಲ್ಟಿ ವೀವ್ ಬ್ರೌಸರ್ ಅಂತ ಹೇಳ್ಬಿಟ್ಟು. ಇದನ್ನು ಇಲ್ಲಿ ನನಗೆ ಓಪನ್ ಅಂತ ತೋರಿಸ್ತಾರೆ, ಯಾಕಂದರೆ ನನ್ನ ಫೋನಲ್ಲಿ ಆಲ್ರೆಡಿ ಇದೆ. ಸೊ ನಿಮ್ಮ ಫೋನಲ್ಲಿ ಇನ್ಸ್ಟಾಲ್ ಅಂತ ತೋರಿಸುತ್ತೆ, ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇದರಿಂದ ಏನಾಗುತ್ತೆಪ್ಪ ಅಂದರೆ
ನಾನು ಏನು ಹೆಲ್ಪ್ ಆಗುತ್ತೆ ಹೇಗೆ ಆನ್ ಮಾಡ್ಕೊಳ್ಳೋದು ಅಂತ ಬಿಟ್ಟು ತಿಳಿಸ್ಕೊಡ್ತೀನಿ. ಸೊ ಇದು ಒಂದು ಆ್ಯಪ್ ಆಯಿತು, ಯಾವುದು ಮಲ್ಟಿ ವ್ಯೂ ಬ್ರೌಸರ್. ಈ ಒಂದು ಆ್ಯಪು ನಿಮಗೆ ಬೇಕಾಗುತ್ತೆ, ಓಕೆನಾ. ಸೊ ಇವಾಗ ಮತ್ತೆ ಸರ್ಚ್ ಮಾಡೋಣ. ಇಲ್ಲಿ ಇವಾಗ ನಮಗೆ ಇನ್ನೊಂದು ಆ್ಯಪ್ ಬೇಕು. ಆ ಒಂದು ಆ್ಯಪ್ ಹೆಸರು ಅರ್ಬನ್ VPN ಅಂತ ಹೇಳ್ಬಿಟ್ಟು ಸರ್ಚ್ ಮಾಡಿ. ಸೊ ನೋಡಿ, ಈ ಥರ ಸಾಕಷ್ಟು ನಿಮಗೆ ಆ್ಯಪ್ಸು ಬರುತ್ತೆ, ಓಕೆನಾ. ಅರ್ಬನ್ VPN ಆ್ಯಪ್ ಅಂತ ಹೇಳ್ಬಿಟ್ಟು ಇಲ್ಲಿ ಕೆಳಗಡೆ ಇದೆ ನೋಡಿ, ಪಿಂಕ್ ಕಲರ್ ಕಾಣ್ತಾ ಇದೆ ನೋಡಿ, ಚೌಕ್ ಬಾಕ್ಸ್, ಸ್ಕ್ವೇರ್ ಬಾಕ್ಸ್ ಕಾಣ್ತಾ ಇದೆ ನೋಡಿ ನಿಮಗೆ. ಸೊ ಈ ಒಂದು ಪಿಂಕ್ ಬಾಕ್ಸ್ನ ನೀವು ಓಪನ್ ಮಾಡ್ಕೊಳ್ಳಿ. ಇದು ಅರ್ಬನ್ VPN ಪ್ರಾಕ್ಸಿ ಅನ್ಬ್ಲಾಕರ್ ಅಂತ ಹೇಳ್ಬಿಟ್ಟು ಇದೆ. ಸೊ ನಾವು ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳೋಣ, ಓಕೆನಾ. ಸೊ ಇದು ಫ್ರೀ ಆಗಿರುತ್ತೆ, ಇದನ್ನು ಡೌನ್ಲೋಡ್ ಮಾಡ್ಕೊಳ್ಳೋಣ. ಒಂದು ಮಲ್ಟಿ ವ್ಯೂ ಬ್ರೌಸರ್ ಆ್ಯಪ್, ಇನ್ನೊಂದು ಅರ್ಬನ್ VPN ಆ್ಯಪ್. ಸೊ ಈ ಎರಡು ಆ್ಯಪ್ನ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಸೊ ಇನ್ಸ್ಟಾಲ್ ಮಾಡ್ಕೊಂಡ್ಮೇಲೆ ನೀವೇನು ಮಾಡಬೇಕಂದ್ರೆ ಇದನ್ನು ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಂಡ್ಮೇಲೆ ನಿಮಗೆ ಈ ಥರ ಒಂದು ಪೇಜ್ ಬರುತ್ತೆ. ಇದನ್ನು ನೀವು ಅಗ್ರಿ ಆ್ಯಂಡ್ ಕಂಟಿನ್ಯೂ ಕೊಡಿ ಅಥವಾ ಸ್ಕಿಪ್ ಆದರೂ ಕೊಡಿ. ಅಗ್ರಿ ಆ್ಯಂಡ್ ಕಂಟಿನ್ಯೂ ಕೊಟ್ಟ ಮೇಲೆ ಈ ಥರ ನಿಮಗೆ ಕೇಳುತ್ತೆ. ಸೊ ಇದನ್ನು ನೀವು ಸ್ಕಿಪ್ ಮಾಡಿ. ಸ್ಕಿಪ್ ಮಾಡಿದ್ಮೇಲೆ ಈ ಥರ ಒಂದು ಪೇಜ್ ಬರುತ್ತೆ, ಓಕೆನಾ. ಸೊ ಇಲ್ಲಿ ನೀವು ಏನು ಮಾಡಬೇಕು ಅಂದರೆ ಈ ಒಂದು ಪ್ಲೇ ಬಟನ್ ಕಾಣ್ತಾ ಇದೆ ಅಲ್ವಾ, ಸೊ ಈ ಒಂದು ಪ್ಲೇ ಬಟನ್ನ ನೀವು ಆನ್ ಮಾಡ್ಕೊಳ್ಳಿ. ನಾನು ಆಗಲೇ ಹೇಳಿದಾಗೆ ನೆಟ್ಟು ಸ್ವಲ್ಪ ಜಾಸ್ತಿ ಇರಬೇಕು. ಸೊ 5G ಇದ್ದರೂ ನಡೆಯುತ್ತೆ ಅಥವಾ ವೈಫೈ ಕನೆಕ್ಟ್ ಇದ್ದರೂ ನಡೆಯುತ್ತೆ, ಬೇಗ ಆಗುತ್ತೆ, ಇಲ್ಲಾಂದರೆ ಸ್ಲೋ ಆಗುತ್ತೆ. ಸೊ ಇವಾಗ ಇದನ್ನು ನಾನು ಆನ್ ಮಾಡ್ಕೊಂಡಿದ್ದೀನಿ. ಇವಾಗ ಇದು ಆನ್ ಆಯಿತು, ಓಕೆನಾ. ಸೊ ಇವಾಗ ಬ್ಯಾಕ್ ಹೋಗೋಣ. ಬ್ಯಾಕ್ ಹೋಗಿಬಿಟ್ಟು ನೀವು ಇವಾಗ ನಾನು ಯೂಟ್ಯೂಬ್ಗೆ ಹೋಗ್ತೀನಿ, ಓಕೆನಾ. ಇವಾಗ ಯಾಕಂದರೆ ವೀಡಿಯೋದು ಲಿಂಕ್ ಬೇಕು ನಮಗೆ. ಯಾವ ಒಂದು ವೀಡಿಯೋದು ನಮಗೆ ವ್ಯೂಸ್ ಕಡಿಮೆ ಬಂದಿದೆ ಆ ಒಂದು ವೀಡಿಯೋನ ನಾವು ಇಲ್ಲಿ ರನ್ ಮಾಡಬೇಕಾಗುತ್ತೆ, ಇಂಪ್ರೆಷನ್ ಜಾಸ್ತಿ ಮಾಡಬೇಕಾಗುತ್ತೆ, ಓಕೆನಾ. ಸೊ ಹಾಗಾಗಿ ನೀವು ಯೂಟ್ಯೂಬ್ಗೆ ಹೋಗಿ, ಯೂಟ್ಯೂಬ್ಗೆ ಹೋಗಿಬಿಟ್ಟು ನೀವು ಇಲ್ಲಿ ನಾನು ಒಂದು ವೀಡಿಯೋನ ತೊಗೊಳ್ತೀನಿ. ಸೊ ಓಕೆ, ಇದನ್ನು ತೊಗೊಳ್ತೀನಿ. ಸೊ ಶೇರ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ಲಿಂಕ್ ಕಾಪಿ ಮಾಡಿಕೊಂಡು ಬ್ಯಾಕ್ ಹೋಗಿಬಿಟ್ಟು ಇವಾಗ ಮಲ್ಟಿ ವ್ಯೂಸ್ ಬ್ರೌಸರ್ನ ನಾವು ಓಪನ್ ಮಾಡ್ಕೋಬೇಕು. ಓಕೆ, ಆವಾಗಲೇ ನಾವು ಮಲ್ಟಿ ವ್ಯೂ ಬ್ರೌಸರ್ ಅಂತ ಹೇಳ್ಬಿಟ್ಟು ಒಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡ್ವಿ ಅಲ್ವಾ. ಸೊ VPN ಕೆಲಸ ಮುಗೀತು, ಅಷ್ಟೇ, ಆನ್ ಮಾಡಿ ಬಿಡೋದು. ಸೊ ಇವಾಗ ಇಲ್ಲಿ ಬಂದುಬಿಟ್ಟು ಆವಾಗಲೇ ನಾವು ಯಾವ ಒಂದು ವೀಡಿಯೋದು ಇಂಪ್ರೆಷನ್ ಜಾಸ್ತಿ ಮಾಡಬೇಕಾಗಿದೆ, ವ್ಯೂಸ್ ಬರಬೇಕಾಗಿದೆ ಅಥವಾ ವಾಚ್ ಅವರ್ ಕಂಪ್ಲೀಟ್ ಮಾಡಬೇಕಾಗಿದೆ ಅಲ್ವಾ. ಸೊ ಆ ಒಂದು ವೀಡಿಯೋದು ನೀವು ಲಿಂಕ್ನ ಕಾಪಿ ಮಾಡ್ಕೋಬೇಕು. ಲಿಂಕ್ನ ಕಾಪಿ ಮಾಡ್ಕೊಂಬಿಟ್ಟು ಇಲ್ಲಿ ಬಂದು ಲಿಂಕ್ನ ಪೇಸ್ಟ್ ಮಾಡಬೇಕು, ಓಕೆನಾ. ಇಲ್ಲಿ ಮೇಲ್ಗಡೆ ಇದೆ ನೋಡಿ, ಎಂಟರ್ URL ಅಂತ ಇದೆ ಅಲ್ವಾ. ಸೊ ಇಲ್ಲಿ ನೀವು ನಿಮ್ಮ ಒಂದು ಲಿಂಕ್ನ ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ಕಾಣಿಸ್ತಾ ಇದೆ ನೋಡಿ, 1 2 3 4 ಸಾರಿ ಇಲ್ಲಿ 2 ಇಂದ ಸ್ಟಾರ್ಟ್ ಇದೆ, 2 3 4 6 8 ಅಂತ ಇದೆ. ಸೊ 10ವರೆಗೂ ಇದೆ. ಇಲ್ಲಿ 15 18 21 ಈ ಥರ ಇದೆ, ಓಕೆನಾ. ಸೆಲೆಕ್ಟ್ ಸ್ಕ್ರೀನ್ ಅಂತ ಕೊಟ್ಟಿದ್ದಾರೆ. ಸೊ ಇದರ ಅರ್ಥ ಏನಂದರೆ ಈ ಒಂದು ಮಿಡ್ಲ್ ಏನಿದೆ ಅಲ್ವಾ 10 ಅಂತ ಹೇಳ್ಬಿಟ್ಟು 10ಇಂದ ಕೆಳಗಡೆ ಕಡಿಮೆ ನಂಬರ್ ಇದೆ ಅಲ್ವಾ, ಆ ನಂಬರ್ ಎಲ್ಲ ಕೂಡ ನಿಮಗೆ ಫ್ರೀ ಆಗಿರುತ್ತೆ. ಅಂದರೆ ಅಷ್ಟು ಜನ ನಿಮಗೆ ನೋಡಿದರೆ ಇದು ಯಾವುದೇ ರೀತಿ ಏನೂ ಇಲ್ಲಿ ಆ್ಯಡ್ ನೋಡೋ ಅವಶ್ಯಕತೆ ಇಲ್ಲ, ಯಾವುದೇ ದುಡ್ಡು ಕಟ್ಟೋ ಅವಶ್ಯಕತೆ ಇಲ್ಲ, ಫ್ರೀ ಆಗಿರುತ್ತೆ. ಇನ್ ಕೇಸ್ 10 ಮೇಲೆ ಅಂದರೆ 15 18 21 ಈ ಥರ ನೀವು ನೋಡಬೇಕು. ಎಟ್ ಎ ಟೈಮ್ 21 ಅವರ್ಸ್ ನನಗೆ ಬೇಕು, 21 ಜನ ನನ್ನ ವೀಡಿಯೋನ ನೋಡಬೇಕು ಅನ್ನೋದಾದರೆ ನೀವು ಇಲ್ಲಿ ಆ್ಯಡ್ ಬರುತ್ತೆ. ಸೊ ಆ್ಯಡ್ನ ಅಟೆಂಡ್ ಮಾಡಬೇಕಾಗುತ್ತೆ. ಆ್ಯಡ್ ಮುಗಿದ ಮೇಲೆ ನಿಮಗೆ 21 ಸ್ಕ್ರೀನ್ ನಿಮಗೆ ಇಲ್ಲಿ ಕಾಣಿಸುತ್ತೆ, ಓಕೆನಾ. ನಿಮಗೆ ಗೊತ್ತಾಗುತ್ತೆ, ಇವಾಗ ತೋರಿಸ್ತೀನಿ ನಾನು. ಇವಾಗ ನಾವು 10 ಮೆಂಬರ್ಸ್ನ ಸೆಲೆಕ್ಟ್ ಮಾಡ್ಕೋತೀನಿ. ನಾನು 10 ಮೆಂಬರ್ಸ್ನ ಸೆಲೆಕ್ಟ್ ಮಾಡ್ತೀನಿ ಅಷ್ಟೇ. ಸೊ 10 ಮೆಂಬರ್ಸ್ನ ಸೆಲೆಕ್ಟ್ ಮಾಡಿದ್ಮೇಲೆ ಈ ಥರ ಓಪನ್ ಅಂತ ಕೊಡಿ. ಇವಾಗ ನೋಡಿ ಸ್ಕ್ರೀನ್ ಓಪನ್ ಆಗ್ತಾ ಇದೆ. ಈ ಸ್ಕ್ರೀನಲ್ಲಿ ನಿಮಗೆ 10 ಸ್ಕ್ರೀನ್ಸ್ ಅಂತ ಹೇಳ್ಬಿಟ್ಟು ಬರ್ತಾ ಇದೆ. ಅಂದರೆ ನಾವು 10 ಮೆಂಬರ್ಸ್ ನೋಡಬೇಕು ಅಂತ ಹೇಳ್ಬಿಟ್ಟು ನಾವು ಸೆಲೆಕ್ಟ್ ಮಾಡಿದ್ವಲ್ವಾ. ಸೊ ಹಾಗಾಗಿ ಇಲ್ಲಿ 10 ಸ್ಕ್ರೀನ್ಸ್ ಅಂತ ಹೇಳ್ಬಿಟ್ಟು ಬರ್ತಾ ಇದೆ, ಓಕೆನಾ.
ಸೊ ಈ ಥರ ನೀವು ಆರಾಮ್ಸೆ ನೀವು ನಿಮ್ಮೊಂದು ವಾಚ್ ಅವರ್ನ ಕಂಪ್ಲೀಟ್ ಮಾಡ್ಕೋಬೋದು. ಇದರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಓಕೆನಾ? ಓಕೆ ಗೈಸ್, ಇವಾಗ ಅದು ನಾನು ಅದೇ ಹೇಳಿದೆ ಅಲ್ವಾ. ಸೊ ನೆಟ್ ಪ್ರಾಬ್ಲಮ್ ಇದ್ದರೆ ನಮಗೆ ಈ ಥರ ಆಗುತ್ತೆ. ಇಲ್ಲಿ ನೋಡಿ 10 ಮೆಂಬರ್ಸ್ ನಮ್ಮ ಒಂದು ವೀಡಿಯೋನ ವಾಚ್ ಮಾಡ್ತಾ ಇದ್ದಾರೆ. ಓಕೆನಾ? ಆ ಥರ ನಮ್ಮದು ಒಂದೊಂದು ವೀಡಿಯೋ ಇದು ಒಂದು 7 ಮಿನಿಟ್ಸ್ ಇರ್ಬೋದು. ಬಟ್ ಅದೇ ಹೇಳಿದೆ ಅಲ್ವಾ, ಎಕ್ಸಾಂಪಲ್ ನಿಮ್ಮ ಒಂದು ವೀಡಿಯೋದು ಲೆಂತ್ ಬಂದುಬಿಟ್ಟು ಏನಾದರೂ 1 ಅವರ್ ಏನಾದರೂ ಇದ್ದರೆ, ಅಂದರೆ 1 ಗಂಟೆ ಇದ್ದರೆ, ಇಲ್ಲೇ ನೀವು ಆಟೋಮೆಟಿಕಲಿ ಒಂದು ವೀಡಿಯೋದಿಂದ ನಿಮಗೆ 10 ಜನ ನೋಡಿರ್ತಾರೆ. 10 ತಾಸು ಅಂದರೆ 10 ಗಂಟೆ ನಿಮ್ಮ ಒಂದು ವಾಚ್ ಅವರ್ ಕೌಂಟ್ ಆಗುತ್ತೆ. ಓಕೆನಾ? ಸೊ ಹಾಗಾಗಿ ನೀವು ಆರಾಮ್ಸೆ ಈ ಒಂದು ವೀಡಿಯೋನ ಆ್ಯಪ್ನ ಏನು ಮಾಡ್ಬೋದು, ಯೂಸ್ ಮಾಡಿಬಿಟ್ಟು ವಾಚ್ ಅವರ್ನ ಬೇಗ ಕಂಪ್ಲೀಟ್ ಮಾಡ್ಕೋಬೋದು. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ಇದಕ್ಕೆ ಏನೂ ಬೇಕಾಗಿಲ್ಲ. ಸೊ ನೆಟ್ ಒಂದು ಇದ್ದರೆ ಸಾಕಾಗುತ್ತೆ. ಸೊ ನೀವು ಆರಾಮ್ಸೆ ಈ ಒಂದು ವಿಡಿಯೋನ ಈ ಥರ ನೀವೇ ರನ್ ಮಾಡಿಬಿಟ್ಟು ವಾಚ್ ಅವರ್ನ ಬೇಗ ಕಂಪ್ಲೀಟ್ ಮಾಡ್ಕೋಬೋದು. ಓಕೆನಾ ಗೈಸ್? ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಸೊ ಹೆಲ್ಪ್ಫುಲ್ ಆಯಿತು ಅನ್ಕೋತೀನಿ. ಸೊ ಇಲ್ಲಿ ನೋಡ್ಬೋದು 10 ಮೆಂಬರ್ಸ್ ನೋಡ್ತಾ ಇದ್ದಾರೆ. ಇಲ್ಲಿ ಸೆಕೆಂಡು ನಿಮಗೆ ಕಾಣ್ತಾ ಇದೆ ಅಲ್ವಾ? ಸೊ ಇದೇ ಥರ ಒಳ್ಳೆ ವೀಡಿಯೋಸು, ಅದಾದಮೇಲೆ ನಾನು ಯೂಸ್ ಮಾಡ್ತಾ ಇರೋ ಟಿಪ್ಸ್ನ ನಿಮಗೆ ಶೇರ್ ಮಾಡ್ತೀನಿ. ಸೊ ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡಿ ನೋಡೋಕ್ಕೆ ಹೋಗಬೇಡಿ. ಇನ್ನೂ ಯಾರಾದರೂ ಲೈಕ್ ಕೊಟ್ಟಿಲ್ಲ ಅಂದರೆ ಪ್ಲೀಸ್ ಲೈಕ್ ಕೊಡಿ. ನಾನು ಆವಾಗಲೇ ಹೇಳಿದ್ದೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ, ಹೆಲ್ಪ್ಫುಲ್ ಆಗಿದೆ ಅಂದ್ಕೊಂಡ್ರೆ ಪ್ಲೀಸ್ ಲೈಕ್ ಕೊಟ್ಬಿಟ್ಟು ಹೋಗಿ. ಓಕೆನಾ? ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಟೇಕ್ ಕೇರ್. ಬಾಯ್.